ಪಾಪ ಜೋಕ್ಲಿನ ಎಲ್ಲೆಲ್ಲ ಜೋಕ್ಲಿನ ಪತ್ತೊಂದು ನಾನೇ ಒಂದು ಉಪ್ಪಿರು ಆ ಮೀನು ಮಾರ್ಕೆಟ್ದಲ್ಲೇ ಪೋರೆ ಹಾಪಿ ಒಂದು ಆನೆ ತುಲಿ ಎತ್ತಿತ್ತು ಮಲ್ಲ ಉಂಟು ಜೋಕುಲು ಬಾಳೆಲು ಎತ್ತು ಪೂರ್ವ ಗೊತ್ತುಂಟು ಪ್ರಾಯದರ ಮರ ಪೊಂಜೋ ಪೂರ್ಣ ತೆಪ್ಪರೆ ಅವಂದಿಚ್ಚಿ ML ನಕಲು ಬರ್ಪೇರು MP ನಕಲು ಬರ್ಪೇರು ಕಾರ್ಪೊರೇಟ್ ಬರ್ಪೇರು ತೂಯರು ಬರ್ಪೇರು ಪೋಪೇರು. ಒಂದು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ ಮಂಗಳೂರಲ್ಲಿ. ಈ ಕರ್ನಾಟಕ ಸ್ಟೇಟು ಎಷ್ಟು ದೊಡ್ಡ ಸ್ಟೇಟು, ಕೇರಳ ಸಣ್ಣ ಸ್ಟೇಟ್ ಅಲ್ಲ. अपना बर्फीन बहुत जाना अगले ಮುಂಚೆ ವ್ಯವಸ್ಥೆ ಉಂಟು 2 ದಿನ ಬಡಿಸೋರು ಪಾಪ ಕಷ್ಟವನ್ನು ಇಂಗ್ಲೇ ಮಂಡೆ ಜಾವಂದನೆ. ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಅಂತ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲಿ ಕಂಡು ಬರ್ತಿಲ್ಲ. ಇಲ್ಲಿ ವೃದ್ಧರು ಮಕ್ಕಳು ಶಾಲೆಗೆ ಹೋಗುವಾಗ ಸಂಜೆ ಮಧ್ಯಾಹ್ನದ ಸಮಯದಲ್ಲಿ ನೋಡಬೇಕು, ಜನರು ಒದ್ದೆಯಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ನಮಸ್ಕಾರ, ದಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಾ ಒಡಿಲ್ನಾಳ. ನೀವು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡನ್ನು ನೋಡ್ತಾ ಇರ್ಬೋದು, ಯಾವ ಸ್ಥಿತಿಯನ್ನು ತಲುಪಿದೆ ಅಂತ. ನಾವೇನು ಸ್ಮಾರ್ಟ್ ಸಿಟಿ ಅನ್ನೋ ಹೆಸರಿನಲ್ಲಿ ಎಲ್ಲವನ್ನ ತೆಗೆದು ಹಾಕಿ ಈಗ ನಮ್ಮ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಇಲ್ಲದೆ ಕೊರಗ್ತಾ ಇದೆ. ಎಷ್ಟೋ ಜನ ಈ ಮಳೆಗೆ ಕೂಡ ಕಷ್ಟವನ್ನು ಅನುಭವಿಸುವಂತಾಗಿದೆ. ನಾವೆಲ್ಲರೂ ಈ ಒಂದು ಸಿಚುವೇಶನನ್ನು ನೋಡ್ತಾ ಇರ್ಬೋದು. ಸರಿಯಾದ ಸೂರಿಲ್ಲ, ಮಳೆ ಗಾಳಿ ಬಂದ್ರಂತೂ ಇಲ್ಲಿ ನಿಲ್ಲೋಕೆ ಯಾವ ವ್ಯವಸ್ಥೆ ಕೂಡ ಇಲ್ಲ. ಕಳೆದ 3 ವರ್ಷಗಳಿಂದ ಪರಿಹಾರ ಸಿಗುತ್ತೆ ಅಂದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲಿ ಕಂಡು ಬಂದಂತಿಲ್ಲ. ಅಷ್ಟೇ ಅಲ್ಲ, ನಾವು ಮಂಗಳೂರನ್ನು ಆರ್ಥಿಕ ದಿವಾಳಿಯಾಗಿರೋ ನಗರ ಏನೋ ಅನ್ನೋಂತೆ ಭಾವಿಸುವಂತಹ ಸಿಚುವೇಶನ್ ಕೂಡ ಬಂದಿದೆ. ಈ ಬಗ್ಗೆ ನಮ್ಮ ಸ್ಟೇಟ್ ಬ್ಯಾಂಕ್ ಜನತೆ ಏನು ಹೇಳ್ತಾರೆ, ಇಲ್ಲಿನ ಒಂದು ಸಮಸ್ಯೆಯ ಬಗ್ಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದನ್ನು ಬನ್ನಿ ಅವ್ರ ಹತ್ರ ಕೇಳ್ಕೊಂಡು ಬರೋಣ. ಒಂಜಿ ಬಸ್ ಸ್ಟ್ಯಾಂಡ್ ಇಜ್ಜಿ ಒಂಜಿ ಕ್ಲೀನ್ ಇಜ್ಜಿ ಏತ್ ಬರ್ಸ ಬತ್ತನ ಜನ ಓಲ್ ಉಂತುವೇರಿ ಮೂಲು ತುಲಿ ಒಯ್ಟ ಅಂಡ ಉಂತಾರ ಅಪ್ಪನ ಅಂಡ ಕಾಮತ್ತೇರು ಬತ್ತೇರು DC ಕಮಿಷನರ್ ಬತ್ತೇರು ಪೂರ ತುಯ್ಯರು ಮಲ್ಪ ಅಂತ ಬಂಡೇರ ಆತಂತಂದೆ ಬೊಕ್ಕದಾಲಾಜಿ ಒಂಜಿ ಉಂದುಂಡ ತುಲಿ ಓಲು ಕಜ್ಜ ಪೂರ ಅವು ಉಂದು ನೆಟೆ ಕ್ಲೀನ್ ಉಂಡ ಅದು ಜನಗಳು ತುಲಿ ಒಯ್ಟೆ ಉಂತುವೇರು ಬರ್ಸ ಮರಣೆ ಒಂಜಿ ವಾರ ಇಡೀ ಬರ್ಸ ಬತ್ತಜ ಅದು ಒಯ್ಟೆ ಉಂತುವೇರು ಪಾಪ ಜೋಕ್ಲಿನ ಎಲ್ಲೆಲ್ಲ ಜೋಕ್ಲಿನ ಪತ್ತೊಂದು ನಾನೇ ಒಂದು ಉಪ್ಪಿರು ಆ ಮೀನು ಮಾರ್ಕೆಟ್ದಲ್ಲೇ ಪೋರೆ ಹಾಪುಜಿ ಕೆಲವು ತಿನ್ನೊಂದಿನಕ್ಕಲು ಆಯ್ತು ಒಳ್ಳೆ ಪೋಪು ಜಾನ್ಪೇರು ಮೂರು ಚಂಡೆ ಒಂದು ಉಪ್ಪಿರು ಪಾಪ ಕೊಡ ಪತ್ತನೆ ಕೊಡಜ್ಜಿ ಜೋಕ್ಲಿನ ಪತ್ತೊಂದು ಎಂಚೆ ಕೊಡ ಪತ್ತುವೇರು ಹೌದು ಮಕ್ಕಳು ತಿನ್ನು ಆಫೀಸರ್ನಗಳು ತಿನ್ನೋರು ಗೊತ್ತಾದ ಯಾಕಲು ಮಲ್ಪ ಓಡು ನೀನು ಈಗ ಬೇಲೆ ಮಾತ್ರ ದಾನೆ ಮಂಡ ಅನ್ಯಾಯ ಐತೆ ಒಂದು ಹಾಂ ಏನೋ ಕಂಪನಿದಾಗಲೇ ಪಂಡೆಲ್ಲ ಮಲ್ಪ ಕೊರ್ಪೇರಪ್ಪ ನಮ್ಮ ಒಂದೇ ಸರಿ ಇಜ್ಜಿ ಅಂಡ ಬಕ್ಕ ದಾನೆ ಮಲ್ಕೊಂಡು ಆ ಪಕ್ಷ ಅಂದದ್ದು ಪೂರ ಒಂದು ಮತ್ತೊಂದು ಲೇರು ತೂಲೆ ಎಂಚ ಒಂದು ನೆಟೇನು ತೂಲೆ ಒಂದು ಜನಕ್ಕೂ ದೊಂಬ ಬತ್ತನ ಉಂತಾರಪ್ಪಣ ಬರ್ಸ ಬತ್ತನ ಉಂತಾರಪ್ಪಣ ಅಂದೇತಿ ಬಕ ನಿಜವಾದ ಏತು ಎಲ್ಲೆಲ್ಲ ಜೋಕುಲಿನ ಪತ್ತ ಅಲ್ಲಿ ಮೂಲತುರೆ ಒಂದು 10 ಸರಿ ಬೂಡ್ದೇರು 10 ಜನ ಬೂಡ್ದೇರು ಕೆಲವು ಪಾಪ ಬಾಲ್ಯಲು ಜೋಕುಲು ಅಲ್ಲೇ ಎತ್ತಿದ ಮಲ್ಲ ಆನಿ ಉಂಟು ತುಲಿ ಎತ್ತಿದ ಮಲ್ಲ ಅಲ್ಪದುಲಿ ಎತ್ತಿದ ಮಲ್ಲ ಆನಿ ಉಂಟು ಅವು ಪೂರ ಒಂದು ತಪ್ಪತಿ ನಮ್ಮ ಒಂದು ಇತ್ತಿದ್ದು ದಾನೆ ಮತ್ತು BJP ಪೇರು ಕಾಂಗ್ರೆಸ್ನ ಪೇರು ಅಂಡ ಓ ಪಕ್ಷ ಬತ್ತ ನಮಗೆ ಸರಿ ಇಜ್ಜಿ ನಮ್ಮನೆ ಜೀವನ ನಮಕ್ ಅದೇ ಅಂದಾತ ಅಂಚೆನೆ ಆಪಿನಿ ತೂಲೆ ನಿಕ್ಲಿ ಒಂದು ಆನೆ ತುಲಿ ಎತ್ತಿದ ಮಲ್ಲ ಉಂಟು ಜೋಕುಲು ಬಾಳೆಲು ಎತ್ತು ಪೂರ್ವ ಗೊತ್ತುಂಟು ಪ್ರಾಯದರ ಮರ ಪೊಂಜೋ ಪೂರ್ಣ ತೆಪ್ಪರೆ ಅವಂದಿಚ್ಚಿ ಬೊಕ್ಕಲ ಎಂಚ 2 ಜನ 3 ಜನ ಕೈ ಬತ್ತು ತೆರ್ತೀನಿ ಆರು ಪ್ರಾಯದಾರು ಅಲ್ಪ ವರ್ಷದಾರು ಅಂಚನ ಪರಿಸ್ಥಿತಿ ನಮ್ಮ ರಾಜಕೀಯನೇ ಅಂಚೆ ನಾನು ಅದಕ್ಕೆ ನಮ್ಮ ಆಫೀಸರ್ನಗಳು ಇದ್ದಾರಾ ಕಾರ್ಪೊರೇಟರ್ ನಕಲು ಅಕುಲಣ್ಣ ಮಲ್ಪೋಡು ದುಮ್ಮು ಅಂತದು ಖಂಡಿತ ಮಲ್ಪೋಡವೇನು ಬಸ್ತ ಧನಿಕುಲಂತೂ ಕ್ಯಾರೆ ಮಲ್ಪುಜೇರು ಲೆಕ್ಕೊಡು ಬಸ್ತ ಧನಿಕುಲಂಕಲು ಸೇರಿದು ಅವೇನು ಪೂರ ಪಂಡದು ಮಲ್ಪೋಡು ಅದೇ ಬಸ್ತ ಧನಿಕುಲ್ಲ ಸೇರೋಡು ಅಂದು ತುಲಿ ಇಂಚ ಆಗುಂದು ಪಬ್ಲಿಕ್ಕಿಗೆ ತೊಂದರೆ ಐಕೊಂದು ಬಸ್ ಸ್ಟ್ಯಾಂಡ್ ಮಲ್ಪಲೆ ಅಂತ ಧನಿಕುಲ್ಲ ಸೇರೋಡು ವರಿಲ್ಲ ಮನ್ಪುಜೇರು ಬಗದಾನ ಪರ ನೆಂಗಳು ಆದರೆ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ನೋಡಿ, ಜನರೆಲ್ಲ ನೋಡಿ ಮಳೆ ಬಂದರೆ ಎಲ್ಲಿ ನಿಲ್ಲುವುದು ಕಷ್ಟ ಅಲ್ವ ಇದೆಲ್ಲ. ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ. ಬಿಸಿಲಾದರೆ ಮಳೆ ಬರಲಿ, ಜನರು ಹತ್ರ ಸಬ್ಸೆಟ್ ಆಗ್ತಾರೆ ಇಲ್ಲಿ. ಸರ್, ನೀವು ಡೈಲಿ ಪ್ರಯಾಣಿಸ್ತೀರಾ? ಡೈಲಿ ಪ್ರಯಾಣಿಸ್ತೀನಿ. ಸಮಸ್ಯೆ ನಿಮಗೂ ಎದುರಾಗಿದೆ, ತುಂಬ ಸಲ ಆಗಿದೆ. ಅದಕ್ಕೆ ಇಲ್ಲಿ ಏನಾದರೂ ಬಸ್ಸಿನ ನಿಲ್ದಾಣಕ್ಕೆ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಸಮಸ್ಯೆ ಮಸ್ತ ಒಂದುಂಡು. ML ನಕಲು ಬರ್ಪೇರು MP ನಕಲು ಬರ್ಪೇರು ಕಾರ್ಪೊರೇಟ್ ಬರ್ಪೇರು ತೂಯರು ಬರ್ಪೇರು ಪೋಪೇರು ಮೂಜಿ ವರ್ಷ ಇಂಚೆ ಮಲ್ತೊಂದುಲ್ಲೇರು ದಾಲ ಮಲ್ಪೇನು ದಾಲ ತೂತಾರತ್ತ ಕಾ ರೆಡ್ ಪ್ಲಾಟ್ಫಾರ್ಮ್ ಇತ್ತೆ ಮೂಜಿ ವರ್ಷ ಒಂದು ಬತ್ತುಂಡು ರೆಡ್ಡೇ ಪ್ಲಾಟ್ಫಾರ್ಮ್ ಉಂತೆಲ್ಲ ಜಾಗೇಜಿ ಬರ್ಸ ಬತ್ತನ ಜಾಗೇಜಿ ಬಕ ಒಳ ದೊಂಬು ಬತ್ತನ ಉಂತೆಲ್ಲ ಜಾಗೇಜಿ ಜನಕ್ಕಲ್ಲ ಅಲ್ಪ ಓದು ಉಂತುವೇರ ಮರದಡಿ ಉಂತುವೇರು ಬಸ್ ಹೊತ್ತು ಅಕಲ್ ಪಿಕ ಮಲ್ಪೇರು ಅದು ಕೆಲ ಬಸ್ ಹೊತ್ತು ಬ್ಲಾಕ್ ಹಾಪುಂಡು
ದಾದಾ ಅಲ್ಪ ಏರುಲೇರು ನೀವು ಟ್ರಾಫಿಕ್ ಹೋಲಿಸಿ ಹೆಜ್ಜೇರು ಒಂಜಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಜ್ಜಿ ಟ್ರಾಫಿಕ್ ಹೋಲಿಸಿ ವಿಷಯ ಬೈತೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಸರಿ ಕಟ್ಟಿಜ್ಜಿ ಮಕ್ಕಳು ಮಲ್ಪರೆ ಏಪ ಮಲ್ಪರೆ ನಮಗೆ ಗೊತ್ತಿಜ್ಜಿ ನಮ್ಮ ಒಟ್ಟರಾತ್ರಿ ಕಾಂಟ್ರೆ ಕತ್ತಲ ಉಂಟು ಮೂಲ ಬೆಂದೊಂದು ದೊಂಬುಂಡು ಬಸ್ಸಾಗ ಪೂರ ಆ ಎಂಕ್ಲತ್ತು ಪೂರ ಜನಕ್ಕಳು ಉಳ್ಳೇರು ಪ್ರಯಾಣಿಕರು ಪಬ್ಲಿಕ್ ಉಳ್ಳೇರು ಪೂರ ಉಳ್ಳೇರು ಮೂಲೆ ಒಂದು ಉಳ್ಳೇರು ದಾದಾಂಬ್ಳು ಎರಡು ಕೇಳಣ ಗತಿಜಿ ಮೂಲ ಏರಿಗೆಲ್ಲ ಕೇವಣ ಕೆಪಾಸಿಟಿ ಇಜ್ಜಿ ಏಳು ಒಂದು ಕೇಳಿ ಏಳನ ಬರ್ಪೇರ ಪ್ರತಿನಿತ್ಯಗಳು ಏಳು ಬರ್ಪಿಜೇರು ಪ್ರತಿನಿತ್ಯಗಳು ನಮ್ಮ ಎರಡು ಒಂದು ಕೇಳಿ ಬತ್ತು ತೂಡು ಪಣ್ಪೇರು ಅಂಚ ಸ್ಮಾರ್ಟ್ ಸಿಟಿ ಆ ಸಿಟಿ ಈ ಸಿಟಿ ಬರ್ತಾ ಬರ್ತನ ನೀರು ರೋಡ್ದು ಮಿತ್ತು പോകുന്നുണ്ട് ನಮ್ಮದು ಅಲ್ಪ ನೆರೆ ಬರೋದುಂಡು ಆತ ಖರ್ಚು ಮಾಡ್ತಾರೆ ಆ ತೋಡು ದಾದಾಂಡು ವೇಸ್ಟ್ ಕಾಸು ವೇಸ್ಟ್ ಅತ್ತಂದು ಬಕ್ಕದಾಲ ಜನಕದಾಲ ಇಂದು ದಾಲ ಇಂದಿಜ್ಜಿ ಎಂಚಿನ ಸೌಕರ್ಯ ಇಜ್ಜಿ ದಾದಾಂಡು ಇಂದಕ್ಕೆ ಏರ್ಲ ಪಾತ್ರಗಳು ಏರ್ಲೇಜರು ಪಬ್ಲಿಕ್ ಪಾತ್ರ ಚೇರು ಪಕ್ಕ ದಾದ ಅಕ್ಕಲಿಗೆಲ್ಲ ಮಣಿಪೂಜೆರು ಉಪ್ಪಾಡು ಅಂತ ಪಕ್ಕ ದಾದ ಅಲ್ಪಿನಿ ಅವೇ ನೋಡ್ತಾ ಇರ್ಬೋದು ಜನರು ಯಾವ ರೀತಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋ ಅಂಥದ್ದನ್ನು ಒಂದು ಸೂರು ಇಲ್ಲ ಬಸ್ ಬೇಕು ಅಂದರೂ ಕೂಡ ಅವರು ಈ ಮಧ್ಯೆ ನಿಂತು ಆ ಬಸ್ಸಿಗೋಸ್ಕರ ಕಾಯಬೇಕಾಗಿದೆ. ಕಾರಣ ಇಷ್ಟೇ, ಇಲ್ಲೊಂದು ಸುಸಜ್ಜಿತವಾಗಿರುವಂತಹ ಬಸ್ ಸ್ಟ್ಯಾಂಡ್ ಇಲ್ಲ. ಹಾಗೆ ಸಾಕಷ್ಟು ಜನ ಹೇಳೋ ಹಾಗೆ ಒಂದೆರಡು ಫ್ಲ್ಯಾಟ್ಗಳು ನಿರ್ಮಾಣ ಆಗಿದೆ, ಬಾಕಿ ಉಳಿದದು ಯಾವಾಗ ನಿರ್ಮಾಣ ಆಗುತ್ತೆ ಅನ್ನೋಂತಹ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಸ್ಟೇಟ್ ಬ್ಯಾಂಕ್ನಿಂದ ಎಷ್ಟೋ ಕಡೆಗೆ ಸಂಚರಿಸುವಂತಹ ಪ್ರಯಾಣಿಕರಿದ್ದಾರೆ. ಎಷ್ಟೋ ಜನ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಈ ಬಸ್ಸನ್ನು ಹಚ್ಕೊಂಡಿದ್ದಾರೆ, ಪ್ರತಿನಿತ್ಯ ಪ್ರಯಾಣಿಸುವವರಿದ್ದಾರೆ. ಆದರೂ ಕೂಡ ಇಲ್ಲಿ ಮಳೆ ಬಂದರೆ ಸರಿಯಾಗಿ ಓಡಾಡೋಕ್ಕೂ ಸಾಧ್ಯ ಇಲ್ಲ, ಒಂದು ಕಡೆ ನಿಲ್ಲೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಒಂದು ಭಯಂಕರ ಪರಿಸ್ಥಿತಿ ಎದುರಾಗಿರೋ ಅಂಥದ್ದು. ಇನ್ನು ಬೇಸಿಗೆ ಕಾಲದಲ್ಲಿ 40 ಡಿಗ್ರಿಯಷ್ಟು ಟೆಂಪ್ರೇಚರ್ ಜಾಸ್ತಿ ಆದರೂ ಕೂಡ ಆ ಬಿಸಿಲಿನ ಬೇಗೆಯನ್ನು ತಡ್ಕೊಂಡು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲದೆ ಜನರು ಸುಮ್ಮನೆ ಇಲ್ಲೇ ದಾರಿ ಮಧ್ಯೆ ನಿಲ್ಲೋ ಅಂಥ ಪರಿಸ್ಥಿತಿ ಎದುರಾಗಿದೆ. ಒಂದಷ್ಟು ಜನ ಮರದ ಅಡಿಯ ಆಶ್ರಯವನ್ನು ಪಡ್ಕೋಬೋದು, ಆದರೆ ಎಷ್ಟು ಜನ ಅಂತ ಪಡ್ಕೋತಾರೆ ಹೇಳಿ ಆ ಆಶ್ರಯವನ್ನು? ಎಲ್ಲ ಜನರಿಗೂ ಸಹಕಾರಿಯಾಗೋ ಥರ ಒಂದು ಬಸ್ ಸ್ಟ್ಯಾಂಡ್ ಖಂಡಿತ ಬೇಕು ಅನ್ನೋದು ಎಲ್ಲರ ಅಪೇಕ್ಷೆಯಾಗಿದೆ. ಎಲ್ಲರೂ ಕೂಡ ಶಾಸಕರೇ ಒಮ್ಮೆ ಇತ್ತ ಗಮನ ಹರಿಸಿ ಅಂತ ಕೂಗಿ ಕೂಗಿ ಹೇಳೋ ಥರ ಆಗಿದೆ. ಆದರೂ ಕೂಡ ಯಾವುದೇ ರೀತಿಯ ಪರಿಹಾರ ಕಂಡು ಬಂದಂತೆ ಕಾಣ್ತಾ ಇಲ್ಲ. ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಕಾಣಬೇಕಾಗಿದೆ ಕೂಡ. ಬರ್ಸ ಬತ್ತನೆಲ್ಲ ಒಂಥರ ಪೊಸಿಷನ್ ಇಜ್ಜಿ ಒಂಜಿ ಅಡ್ಡುಂಡು ದಾದಲ ಪ್ರಯೋಜನ ಇಜ್ಜಿ ಅಂಚನ ಸಮಸ್ಯೆ ಅದನ್ನು ಉಂತುದೇ ಉಂತೋಡತ್ತೆ ಬಚ್ಚಿನ ಮುಲು ಕುಲ್ಲಾರಳ ವ್ಯವಸಾಯ ಇಜ್ಜಿ ಬೊಕ್ಕ ಪ್ರಾಯದಾಕ್ಲು ಬತ್ತನಲ್ಲ ಮಸ್ತ್ ಸಮಸ್ಯೆ ಹಾಕೊಂಡು ಮಸ್ತ್ ಸಮಸ್ಯೆ ಪಂಡದ ಪರಿಹಾರ ಇಜ್ಜಿ ಶಾತೆ ಎರಡು ಹೊನ್ಪುಣ ಎರಡು ಉಡ್ಪುಣ ಅಂತ ಗೊತ್ತಾಗುತ್ತೆ ಜಾತೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಚಿಕ್ಕ ಸಣ್ಣದಾಗಿದೆ ಒಂದನೇ ಆಗಿ. ಎರಡನೇ ಆಗಿ ಇಲ್ಲಿ ಪ್ಯಾಸೆಂಜರ್ಸ್ ತುಂಬ ಜಾಸ್ತಿ ಆಗ್ತಿದ್ದಾರೆ. ಅದರ ನಂತರ ಒಂದು ನನ್ನ ಮಾತಂದರೆ ಬಸ್ ಸ್ಟಾಪ್ನಲ್ಲಿ ಟರ್ಮಿನಲ್ 1, ಟರ್ಮಿನಲ್ 2 ಮಾತ್ರ ಇದೆ. ಟರ್ಮಿನಲ್ 1ರಲ್ಲಿ ಇರುವ ಜನರಿಗೆ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಆನಂತರ ಟರ್ಮಿನಲ್ 1, ಟರ್ಮಿನಲ್ 2 ಅಲ್ಲಿ ಕುಡುಕರು ಮಲಗುವ ಜಾಗವೇ ಆಗಿಬಿಟ್ಟಿದೆ ಅದು. ಇದಕ್ಕಾಗಿ ಏನಾದರೂ ನಮ್ಮ ಗೌರ್ಮೆಂಟ್ ಏನಾದರೂ ಮಾಡಬೇಕಂತ ನಾವು ಹೇಳ್ಕೊಡ್ತೇವೆ. ಬಸ್ ಸ್ಟ್ಯಾಂಡ್ ಇತ್ತು ನೆಡ್ಡೆ ಇತ್ತು ಜನಕ್ಲಿ ಮರಿಯಲ್ಲ ಬರೋ ಮಸ್ತ್ ಕಷ್ಟ ಆಗ್ತೈತೆ. ಅವೇ ಜನಕ್ಲಿ ಮಸ್ತ್ ಕಷ್ಟ ಬಸ್ ಸ್ಟ್ಯಾಂಡ್ ಇದ್ದಿಂದ ಲೇಡೀಸ್ ಪೂರ ಅಂತ ಒಂದಿರಿ ಕಡೆ ಮಸ್ತ್ ಬರ್ತಿರ್ಬೇಕು ವೆಯ್ಟ್ ಮಾಡ್ತೊಂದಿರಿ ಬಸ್ಸಲ್ಲ ಇಜ್ಜಿ ಗೌರ್ಮೆಂಟ್ ಬಸ್ಸಲ್ಲ ಇಜ್ಜಿ. ಸೊ ಇರು ಡೈಲಿ ಪೋದ್ ಬರ್ಪಿನಾರಾ ಡೈಲಿ ಅಪ್ ಆ್ಯಂಡ್ ಡೌನ್ ಇಂಚನೆ ಏಪಲ ಕಾಪುನು ಉಂತುನಿ ಬರ್ಸ ಕಿರಿಕಿರಿ ಕೊಡೆ ಬಾತೊಂದು ಉಂತೋಡು ಬಸ್ ಸ್ಟ್ಯಾಂಡ್ಲ ಇಜ್ಜಿ. ಅವೇ ಆ ಸೈಡ್ ಉಂಡು, ಈ ಸೈಡ್ ಪೂರ ಬಸ್ ಸ್ಟ್ಯಾಂಡ್ ಇಜ್ಜಿ. ಓಕೆ, ಥ್ಯಾಂಕ್ ಯು. ತೊಂದರೆನೇ ಆಗ್ತದೆ, ಫುಲ್ಲು ಪ್ರಾಬ್ಲಮ್ ನಮಗೆ. ನಾವು ಡೈಲಿ ಹೋಗುವವರು, ನಾವು ಬೆಳಗ್ಗೆಯಿಂದ ಬರುವವರು, ಸಂಜೆ ಹೋಗುವವರು, ತುಂಬ ಪ್ರಾಬ್ಲಮ್. ಒಂದು ಗಂಡು ಮಕ್ಕಳಿಗೆ ಅಂದರೂ ಬರೀ ಕಷ್ಟ ಅದು. ಗಂಡು ಮಕ್ಕಳಾದರೂ ಹೆಂಗಾದರೂ ಅಡ್ಜಸ್ಟ್ ಮಾಡ್ತೀವಿ. ಹೌದು, ಕೂತ್ಕೊಳ್ಳೋಕ್ಕೆ ಚೇರಿಲ್ಲ, ಮತ್ತು ಮಳೆ ಬಂದರೆ ನಿಲ್ಲಕ್ಕಿಲ್ಲ, ಎಂಥ ಸಹ ಇದು ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ನಿಮ್ಮೂರು? ನಮ್ಮೂರು ಹುಬ್ಬಳ್ಳಿ. ಇಲ್ಲಿ ನೀವು ಕೆಲಸಕ್ಕೋಸ್ಕರ ಬಂದಿದ್ದೀರಾ? ಹೌದೌದು. ಎಷ್ಟು ವರ್ಷ ಆಯಿತು? 9ನೇ ವರ್ಷ. ನೀವು ಪ್ರತಿನಿತ್ಯ ಹಾಗಾದರೆ ಈ ಬಸ್ ಸ್ಟ್ಯಾಂಡನ್ನ? ನಾವು ಈಗ ಲೋಕಲ್ ಎಲ್ಲ ಆಚೆ ಈಚೆ ಎಲ್ಲ ಕಡೆ ಕೆಲಸಕ್ಕೆ ಹೋಗಿ ಡೈರೆಕ್ಟ್ ಇಲ್ಲಿಗೆ ಬರಬೇಕಲ್ಲ ಸ್ಟೇಟ್ ಬ್ಯಾಂಕಿಗೆ. ಹಾಗಾಗಿ ನಾವು ಮಳೆ ಬಂದರೆ ನಿಲ್ಲಕ್ಕಿಲ್ಲ, ಕೂತ್ಕೊಳ್ಳೋಕ್ಕಿಲ್ಲ, ಆಚೆ ಫುಲ್ ರೈಸ್ ಆಗ್ತದೆ. ವಿ ಡೋಂಟ್ ಹ್ಯಾವ್ ಪ್ರಾಪರ್ ಬಸ್ ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ಟು ಸಿಟ್ ಆಲ್ಸೋ ವಿ ನಾಟ್ ಔಟ್ ಕರೆಕ್ಟ್ ಪ್ಲೇಸ್ ಆಲ್ಸೋ. So many months also that public toilet is there. Now still also we not finished at all.
ನೀವೀಗ ನೋಡ್ತಾ ಇರೋವಂತಹ ಈ ಬಸ್ ನಿಲ್ದಾಣ ತಾತ್ಕಾಲಿಕವಾಗಿ ನಿರ್ಮಾಣ ಆಗಿರೋವಂಥದ್ದು. ಕಾರಣ ಇಷ್ಟೇ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಎಲ್ಲರ ಅಪೇಕ್ಷೆ ಆಗಿತ್ತು. ಮುಖ್ಯವಾಗಿ ನಮ್ಮ ಈ ಒಂದು ಬಸ್ನ ನಿರ್ವಾಹಕರೆಲ್ಲ ಯಾರಿದ್ದಾರೆ ಅಥವಾ ಅದನ್ನು ನೇತೃತ್ವ ವಹಿಸ್ಕೊಂಡವರು ಯಾರಿದ್ದಾರೆ ಅವರು ಇದರಿಂದ ಸಫರ್ ಆಗ್ತಾ ಇರೋವಂಥದ್ದು. ನಿಂತ್ಕೊಂಡು ಇಲ್ಲೊಂದು ಯಾವುದೇ ರೀತಿಯ ವೆಚ್ಚವನ್ನು ಕಲೆಕ್ಟ್ ಮಾಡಬೇಕು ಅಂದರೂ ಕೂಡ ಇಲ್ಲಿ ಬಸ್ ನಿಲ್ದಾಣ ಇಲ್ಲ, ಅದಕ್ಕೊಂದು ಸೂರಿಲ್ಲ. ಹಾಗಾಗಿ ಅವರ ಒಂದು ಹಣವನ್ನು ಸಂಗ್ರಹಿಸಿ ಶೀಟ್ನಿಂದ ಈ ಒಂದು ಸೂರನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಇಲ್ಲಿನ ಸದ್ಯದ ಪರಿಸ್ಥಿತಿ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಆಗ್ತಾ ಇರೋವಂತಹ ಒಂದು ಬದಲಾವಣೆ ಇದಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾರ್ಪೊರೇಷನ್ ತಗೊಂಡು ಮಾಡ್ಬೋದು ಅಲ್ಲೇ ಸರ್ ತುಳುಟ ಮನೋಳಿ ಮೂಲು ಜನಕ್ಲೆಗ್ ಬೊಕ್ಕ ಮರಿಯಲಾಡು ಬೊಕ್ಕ ಅರೆಗಲಾಡು ಉಂತಿರೋದಲ್ಲ ಸೌಕರ್ಯ ಇಜ್ಜಿ ಅಂಚ ಮೂಲ ಅವು ಒಂಜಿ ಮೇಯ್ನ್ ಆವಡು ಜನಕ್ಲೆಗ್ ಪೂರೆಲ್ಲ ತೊಂದರೆ ಟಾಯ್ಲೆಟ್ ತೊಂದರೆ ಇಜ್ಜಿ ಮೂಲ ಉಂತೇರ ಸೌಕರ್ಯ ಇಜ್ಜಿ ಎಂಕ್ಲೆಗ್ ಜನಕ್ಲೆಗ್ಲೆಜ್ಜಿ ಏರೆಗ್ಲೆಜ್ಜಿ ಬತ್ತನಕ್ಲೆಗ್ ಪ್ರೈವೇಟ್ ಬಸ್ ಅವಳ ಸರಿಗಟ್ಟು ಉಂದಿಜ್ಜಿ ಎಂಕ್ಲೆನ ಮೂಲ ಉಂದಿಜ್ಜಿ ಮಾಡಿ ಐನತ್ತು ಬ್ಯಾಗ್ ಒಂಜಿ ಮಾಂತ ಕೊರಂಡ ಬರ್ಸಾಗ ಬಕ್ಕ ಅಂದಕ್ಕೆ ಈ ಅರೆಗಲಾಡು ಭಾರಿ ಬಂಗಾಪ ಐನೊಂದು ಐನತ್ತು ಬ್ಯಾಗ ಮಾಡ್ತೀವಿ ಚಂದ್ರಣ್ಣ ಅವೇ ಆರು ಪನ್ಲ ಯಾವು నాకు కొంచెం మేలు చావని వాళ్ళతో భారీ ఎడ్డి అవుతున్నాం ప్యాసింజర్ అంకలే పూర కుల్లార పూర వ్యవస్థ ఎడ్డి ఆపు ಮೈನೆ ಜನ ಬರ್ಸದ ಬಗ್ಗೆ ಭಾರಿ ಸಮಸ್ಯೆ ಆಪುಂಡು ಎಂಕಲ್ ತೂಯಿನ ಗಮನಿಸಾಯನ ಸಮಸ್ಯೆ ದಾದ ಪಂಡ ಬಸ್ ಉಂತುನ ಜಾಗಡೆ ನವನ ಜನಕ್ಕೆಲ್ಲ ಐತೆ ಉಂತುಂದುಲೆ ರಾವ್ ಬಸ್ ಬನ್ನಗ ಬಸ್ ತಕ್ಲೆಗ್ಲ ಒಂಜಿ ಸಮಸ್ಯೆ ಎಂದೇ ಪಂದಲಿ ನಿಕ್ಲೆ ಡ್ರೈವಿಂಗ್ ಮಲ್ಪನ ಟೈಮ್ ಇಡ್ಲ ಒಂಚಿ ಪೋಡು ಒಂಚಿಲೆತ ಬರೋಡು ಕಂಡಕ್ಟರ್ ಕಾದು ಪಡ ಡ್ರೈವರ್ ಮಾರಿ ಒಂಜಿ ಕಿರಿಕಿರಿ ಆಪುಂಡು ಆ ಒಂಜಿ ಬಸ್ ಸ್ಟ್ಯಾಂಡ್ ಇತ್ತಿನ ಬಸ್ ಸ್ಟ್ಯಾಂಡ್ ಕೊಲ್ದಿ ಬೇರೆ ಅದೇ ಮತ್ತೆ ಆತ ಸಮಸ್ಯೆ ಬರ್ಬುಜಿ ಇದೆ ಮಾಡಿ ನೀವು ಅಲ್ಲಿ ಮಳೆಯಲ್ಲಿ ನಾವು ಹೀಗೆ ನೀರು ಬೀಳ್ತಾ ಉಂಟು ಇಲ್ಲಿ ಏನು ಗೊತ್ತುಂಟಾ ಎಲ್ಲಿ ನೋಡಿ ಅಲ್ಲಿ ಮಳೆ ಬಂದರೆ ಎಲ್ಲಿ 2 ಸಡ್ಡಿ ಉಂಟು ಎಲ್ಲ ನೀರು ಬರ್ತದೆ ಏನು ಸಂಗತಿ ನಾವು ಕೇರಳದವರು ಕಾಸರಗೋಡವರು ಇಲ್ಲಿ ಬಂದು ನಮ್ಮ ಯಂಗ್ಸ್ ಅವರು ಮುಸ್ಲಿಮ್ಸ್ ಅವರು ಎಲ್ಲ ಬಂದು ಇಲ್ಲಿ ಮಳೆಗೆ ಬಂದು ಇದಾಗ್ತದೆ 2 ಸಡ್ಡಿ ಇರೋದು ಅದಕ್ಕೆ ಏನು ನಮ್ಮ ಏನು ಮಾಡಿದ್ರು ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ಸಿನವರು ಏನು ಮಾಡೋದಿಲ್ಲಲ್ಲ ಏನು ಸಂಗತಿ ಅದು ನಮ್ಮ ಕಾಸರಗೋಡು ಕೇರಳ ಕಣ್ಣೂರು ನೋಡಿ ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಪಿಣರಾಯಿ ವಿಜಯನ್ ನಮ್ಮ ಊರಲ್ಲಿ ನೋಡಿ ಪಿಣರಾಯಿ ಅವರು ಎಷ್ಟೆಷ್ಟು ಬಸ್ ಸ್ಟ್ಯಾಂಡ್ ಮಾಡಿ ನಮ್ಮ ಈ ಕರ್ನಾಟಕ ಸ್ಟೇಟು ಎಷ್ಟು ದೊಡ್ಡ ಸ್ಟೇಟು ಕೇರಳ ಸಣ್ಣ ಸ್ಟೇಟ್ ಅಲ್ಲ ಹಾಂ ಒಂದು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ ಮಂಗಳೂರಲ್ಲಿ ಇಲ್ಲಿ ಎಷ್ಟು ಜನ ಇದ್ದಾರೆ ಶಿವಮೊಗ್ಗ ಭದ್ರಾವತಿ ಬ್ಯಾಂಗ್ಳೂರು ಮೈಸೂರು ಉಪ್ಪಿನಂಗಡಿ ಪುತ್ತೂರು ಒಂದು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಏನು ಯಾರಿಗೆ ಸಂಪಾದನೆ ಮಾಡಿದೆವರು ಯಾರಿಗೆ ಬೇಕಿದು ಹೋಗುವಾಗ ತಗೊಂಡು ಹೋಗ್ತಾರೆ ನಾವು ತಗೊಂಡು ಹೋಗೋದು 6 ಮೀಟ್ರ್ ಬಟ್ಟೆ ಏನು ತಗೊಂಡು ಹೋಗೋದಿಲ್ಲ ಒಂದು ಬಸ್ ಸ್ಟ್ಯಾಂಡ್ ನೋಡಿ ಇದಾ ಅಲ್ಲಿ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಉಂಟು ಅಲ್ಲಿ ಬಸ್ ಸ್ಟ್ಯಾಂಡ್ ಉಂಟಾ ಮಳೆ ಬಂದರೆ ಏನೆಲ್ಲ ಆಗ್ತದೆ ಏನುಂಟಲ್ಲ ನೀವು ಅದಕ್ಕೊಂದು ಗ್ರಾಮಕಾರ ಹೇಳಬೇಕು ನೋಡಿ ನಮ್ಮ ವಯಸ್ಸಾದವರೆಲ್ಲ ಕಂಡಕ್ಟ್ರು ಡ್ರೈವರೆಲ್ಲ ಇದ್ದಾರೆ ನಾ ಕೇರಳದವನು ಕಾಸರಗೋಡವನು ಕಾಂಜಂಗಾಡು ನಮ್ಮ ಊರಲ್ಲೇ ಬಸ್ ಸ್ಟ್ಯಾಂಡೆಲ್ಲ ಇದೆ ಈ ಮಂಗಳೂರು ಇಷ್ಟು ದೊಡ್ಡ ಊರು ಮ್ಯಾಂಗ್ಳೂರು ಒಂದು ಬಸ್ ಸ್ಟ್ಯಾಂಡ್ ಇದೆ ಅಂದರೆ ಎಲ್ಲರೂ ಹೇಳ್ತಾರೆ ನಮ್ಮ ಕೇರಳವರು ಮುಸ್ಲಿಮ್ಸ್ ಎಲ್ಲ ಹಾಸ್ಪಿಟ್ಲಿಗೆ ಬಂದು ಅದು ಹೇಳ್ತಾರೆ ಕಾಸರಗೋಡಿಗೆ ಅವರಿಗೆ ಸ್ಟ್ಯಾಂಡ್ ಹೇಗಿದೆ ಬಸ್ ಸ್ಟ್ಯಾಂಡ್ ಓಕೆ ಉಂಟು ಅಂತ ಹೇಳುವಾಗಿಲ್ಲ ಬಟ್ ಮಳೆ ಬರೋ ಸ್ವಲ್ಪ ಕಷ್ಟ ಆಗ್ತದೆ ನಿಲ್ಲಿಗೆಲ್ಲ ಆಚೆ ಈಚೆ ಓಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದನ್ನು ಇಂಥದ್ದು ಮಾಡಬೇಕಂತ ಹೇಳ್ತೀನಿ ಅಷ್ಟೇ ಡೈಲಿ ಪ್ರಯಾಣಿಸ್ತೀರಾ ಇಲ್ಲಿ ಹೌದು ಎಲ್ಲಿಗೆ ಕಲ್ಲಡ್ಕಕ್ಕೆ ಹೋಗೋರು ನೀವು ಸೊ ನಿಮಗೂ ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ ಬೇಕಾಗಿದೆ ಇಲ್ಲಿ ಬೇಕು ಖಂಡಿತ ಬೇಕು ಥ್ಯಾಂಕ್ ಯು ಬೊಕ್ಕ ಬಾಕಿದ ಅಂಚೆನುಂಡು ಇದೇ ಮೂಲು ಮರೆಲ್ಲ ಮುರಣಿದ್ಬಿಟ್ಟು ಭಾರಿ ಬರ್ಸ ಪುಂಜೋರು ಪಾಪ ಕೆಲ ಮುಲ್ಪ ವೆನ್ಲ ಹಾಕಿಡ್ದು ಲೇಡಿ ಗೋಷಂದು ಆ ಬಾರೆ ಒಂದು ಬದರ್ಪೇರ ನೀರು ಬುರುಡು ಕೇನಕ್ಲುಜ್ಜಿ ಎಲ್ಲ ಮಣ್ಪುಣಕ್ಕೂ ಅಜ್ಜಿರಿ ನಿಕ್ಲು ಮಾಧ್ಯಮ ಬರ್ಪಾರು 2 ದಿನ ಮಲ್ಪಾರು ಹೋಪಾರು ಬೊಕ್ಕ ನಿಕ್ಲು ಐತ ಬೊಕ್ಕ ತುಂಬ ಪಿರಾಡು ತುಪ್ಪ ನಿಕ್ಲು ಬೊಕ್ಕ ಮನ್ಪಾರ ನಿಕ್ಲು నేను పండుగ టీవీ కోల్పారు రాతి ముగినది ఒక్క కూడా యథాస్థితి అంచినే సరి మలుపు ఎన్ని కూడా కూడా ఇನ್ನು ಫಾಲೋ ಮಲ್ಪಂಡು ಫಾಲೋ ಮಲ್ಪಿದ್ದಾರೆ ಆಕಲು ಮಲ್ಪನಾಕಲು ಹಚ್ಚಾರಿ ಈ ಬಗ್ಗೆ ನಿಕ್ಲು ಈ ಡಿ ಸಿರ ಈ ನನ್ನ ಕಮಿಷನರ್ ಹಾಕಲು ಮತ್ತು ಕೇಳೋಣ ಇಂಚೆಂಚು ಉಂಡು ಪಬ್ಲಿಕ್ ಹೇಳ್ತಾರೆ ಹಾಕಲು ನೀವು ಕೊಂಡಾರಂದು ಹಾಕಲು ದಾಲಾಕಿ ಇಂದು ಹಾಕಲು ಟಿ ವಿ ತುಜರ ಅನ್ನ ನಿಕ್ಲು ಇದು ಪಂಪಾರು ಕಡಪುರವಾರು ಮುಗಿನ ಮುಂದೆ ನೆಂಕ್ಲಾಕ್ಲೆ ರೀಚ್ ಮಲ್ಪಾವ ನಿಕ್ಲು ರೀಚ್ ಮಲ್ಪ ಓಲ್ ರೀಚ್ ಮಾಡ್ಕೊಂಡು ನಿಕ್ಲು ಒಂಜಿ ಹತ್ತು ನನ್ನ 10 ಜನ ಬತ್ತಾಂಡು ಒಂದು ಸಾಧಾರಣ ಈ ಬಸ್ ಸ್ಟ್ಯಾಂಡ್ ಇರ್ತದೆ 2 ವರ್ಷ ಮಾಡ್ತೀನಿ 2 ಮರಿಯಲ್ಲ ದಾಂಟಿರುತ್ತೆ ಒಂದು 2ನೇ ಮರಿಯಲ್ಲ
ಆ ಮರಿಗಳು ಜನಗಳು ರೆಡ್ ಟ್ರ್ಯಾಕ್ ಬಂದಿನಿ ಅವ್ರಿಗೆ ಪೋಯಿ ಸತಿ ಬಂದಿ ನಾವು ಇತ್ತಲ್ಲೊಂದು ಆ ಸಿಟಿ ಜಾಸ್ತಿ ಜನ ಸಿಟಿ ಬಸ್ ಸ್ವಲ್ಪ ಅಪ್ಪ ನಾ ಬರ್ಪಿನ ಪೋಪಿ ಜನದ ಅಗ್ಲಿಗೆ ಒಂದು ಗುಂತರ ವ್ಯವಸ್ಥೆ ಉಂಟು ಒಂದು 2 ದಿನ ಬಡ್ಸೋಡು ಪಾಪ ಆಗಲು ಕಷ್ಟವನ್ನು ಇಂಗ್ಲೇ ಮಂಡೆ ಜಾವಂದನು ಕೊಡೆ ಬತ್ತುಂತೋಡು ಬಾರಿ ಬಂಗ ಅವಳ ಮೂಲ ಬಸ್ಸ ಜಾಸ್ತಿ ಬಾಯಿ ಘಟ್ಟದಾಗ ಬಡ್ಸ ಕಮ್ಮಿ ಇರತ್ತೆ ಮೂಲ ಎಷ್ಟು ಬಡ್ಸ ಅವಳ ಉಡುಪಿದಲ್ಪ 2 ಟ್ರ್ಯಾಕ್ ಮಾಡ್ತಿದ್ದೇವೆ ಆ 2 ಟ್ರ್ಯಾಕಲ್ಲಿ ಅರ್ಧ ಬಸ್ ಇದು ಪಕ್ಕ ನಟ್ನ ಜಪ್ಪುನು ನಟ್ನ ಜಪ್ಪುನು ಹಾಕಲು ತಿಂಡಿ ಪಾಣ್ಣು ಪಕ್ಕ ಅಲ್ಪನೆ ಪಡಿಕೆ ಅಲ್ಪನೆ ಜೊಕ್ಕೆ ಏನು ಹಾಕಲು ರಾತ್ರಿ ದಾಲಾಜಿ ಕುಲ್ಲೇರು ಒಂದು ಇನ್ನೂರು ಒಂದು ಸೇರಿ ಆತ್ ಮಲ್ತದ ಪಕ್ಕ ಅಂಚ ಮತ್ತೆ ವ್ಯವಸ್ಥೆ ಉಂಟು ಅಂದೇನು ಈಗಲೂ ಪನೋ ನಿಗಲು 2 ದಿನ ಮಲ್ಪಾರು ಮುಗಿತಾರೆ ಬಕ್ಕ ಏರ್ಲೈನ್ ಕೇನೆ ನೀನು ಫಾಲೋ ಮಲ್ಪಾರ ಇನ್ನು ಕಂಟಿನ್ಯೂ ಮಲ್ಪಾರ ಆಂಡ ಅಂತ ಊದು ಕೊಡೋರ ಇಜ್ಜಿ ಯಾಕೆಂದರೆ ಸುಮಾರು ವರ್ಷದಿಂದ ಇದೆಲ್ಲ ಇತ್ತು. ಈ ಬಸ್ ಸ್ಟ್ಯಾಂಡ್ ಆದ ಮೇಲೆ ರಾತ್ರಿ ಬರೋ ಕೆಸರು ಇಲ್ಲಿ ಸೆಕೆಂಡಾಗಿ ನಿಲ್ಲಿಗೆ ಜಾಗ ಇಲ್ಲ. ಇಲ್ಲಿ ಎಲ್ಲ ಕಡೆ ಎಲ್ಲ ಪ್ರಾಬ್ಲಮ್ಮೇ ಇರುತ್ತೆ. ಎಂಥದ್ದು ಮಾಡೋದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹೇಳಿದರೆ ಮಾಡ್ತಾರಾ ಅಲ್ವಾ? ಅದಕ್ಕೋಸ್ಕರ ನಾವು ಯಾರು ಹೇಳಬಾರ್ದು ಕೇಳಬಾರ್ದು. ನಾವು ಇಲ್ಲಿ ಬಸ್ಸಿಗೆ ಹತ್ತೋದು ಹೋಗೋದು ಬರೋದಷ್ಟೇ, ಬೇರೆ ಎಂತ ಮಾಡಲಿಕ್ಕಿಲ್ಲ. ನಾವು ಇದೆಂತ ಮಾಡೋದು ಅಂತ ಅಲ್ಲ, ನೀವು ಪ್ರಯತ್ನ ಪಡಿ, ನಾವು ಅದಕ್ಕಿಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಇಷ್ಟು ಜನ ಇದ್ದಾರೆ, ಬಂದು ಎಲ್ಲರೂ ನೀರಿನಲ್ಲೇ ನಿಲ್ಲಬೇಕಾದ್ರೆ ಕೆಸರು ಅದು ಇದೆಲ್ಲ ನೋಡಿ ಎಲ್ಲ ಉಗಿಯೋದು ಅಲ್ಲಿ ಇದು ಮಾಡೋದು ಪ್ರಾಬ್ಲಮ್ ಇದೆ. ಇನ್ನು ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ. ಇಲ್ಲಿ ನೋಡಿದರೆ ನಮ್ಮ ಇದಕ್ಕೆ ಜನರಿಗೆ ಇಲ್ಲಿ ಮಳೆಗಾಲದಲ್ಲಿ ಜನರು ಒದ್ದೆಯಾಗಿ ಈಗ ಡೆಂಗ್ಯೂ ಇದು ಅಂತ ಹೇಳ್ತಾರೆ. ಯಾವುದೇ ರೀತಿಯ ಕ್ಲೀನಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ. ಮತ್ತು ಯಾವುದೇ ರೀತಿಯ ಸೀಟ್ ವ್ಯವಸ್ಥೆಯು ಜನರಿಗೆ ನಿಲ್ಲಲು ಮಾಡಲಿಲ್ಲ. ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಅಂಥ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲಿ ಕಂಡುಬರ್ತಿಲ್ಲ. ಇಲ್ಲಿ ವೃದ್ಧರು ಮಕ್ಕಳು ಶಾಲೆಗೆ ಹೋಗುವಾಗ ಸಂಜೆ ಮಧ್ಯಾಹ್ನದ ಸಮಯದಲ್ಲಿ ನೋಡಬೇಕು, ಜನರು ಒದ್ದೆಯಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಅಂತ ಈ ಮೂಲಭೂತ ಸೌಲಭ್ಯದ ಬಗ್ಗೆ ಇಲ್ಲಿ ಮಂಗಳೂರು ಅಂದರೆ ಇಲ್ಲಿ ಜನರು ಧಾರ್ಮಿಕ ರೀತಿಯಲ್ಲಿ ಭಾವನೆಗೆ ಒಳಗಾಗುವುದು ಜಾಸ್ತಿ. ಆದರೆ ಈ ಬಗ್ಗೆ ಇಲ್ಲಿಯ ಸ್ಥಳೀಯ ಯಾವುದೇ ರೀತಿಯ ಸಂಘಟನೆಗಳಾಗಲಿ ಈ ಬಗ್ಗೆ ಪ್ರತಿಭಟನೆ ಕೂಡ ಮಾಡದಿರುವುದು ಖೇದಕರ. ಒಂದು ಸಣ್ಣ ಕ್ಷುಲ್ಲಕ ಘಟನೆ ಆಗುವಾಗ ಅದನ್ನು ದೊಡ್ಡ ರೀತಿಯಲ್ಲಿ ಬಿಂಬಿಸುವಾಗ ಇಲ್ಲಿ ಜನರಿಗೆ ಇಂಥ ರೀತಿಯ ಒಂದು ಸಮಸ್ಯೆ ಆಗುತ್ತದೆ. ಆದರೆ ಆ ಬಗ್ಗೆ ಇಲ್ಲಿ ಮಹಾನಗರ ಪಾಲಿಕೆಯಾಗಲಿ ಇಲ್ಲಿಯ ಶಾಸಕರ ಆಗಲಿ ಸ್ಥಳೀಯ ಆಡಳಿತ ಆಗಲಿ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದಿರುವುದು ದೊಡ್ಡ ಖೇದಕರ. ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು 2ನೇ ಮಲ್ಟಿ ಸಿಟಿ. ಆದರೆ ಮಂಗಳೂರಿನ ಹೃದಯ ಭಾಗವಾದ ಮಂಗಳೂರು ಸ್ಟೇಟ್ ಬ್ಯಾಂಕ್ ಅಂತ ಕರಿತೇವೆ. ಇದರ ಪರಿಸ್ಥಿತಿ ಹೀಗಾದರೆ ಮತ್ತು ಬೇರೇನು ಹೇಳಲಿಕ್ಕಿಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲ ಇತ್ತು, ಈಗ ಇದು ಚೇಂಜ್ ಆದ ಮೇಲೆ ಬಸ್ ಸ್ಟ್ಯಾಂಡ್ ಇಲ್ಲ. ಅಂದರೆ ನಾವು ಈ ಮಳೆ ಬಂದರೆ ನಿಲ್ಲಕ್ಕೆ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಬಸ್ಸು ಬರುವಾಗ ನಾವು ಕಾಯಬೇಕು ನನ್ನದು ಅಲ್ವಾ? ಸುಸ್ತಾಗುತ್ತೆ ತುಂಬ. ಹೌದು, ನಮಗೆ ಹಾಗೆ ಕಷ್ಟ ಆಗುತ್ತೆ. ಮಳೆ ಬಂದರೆ ಕೂತ್ಕೊಳ್ಬೇಕಲ್ಲ, ಮೊದಲು ಇತ್ತಲ್ಲ, ಈಗ ಯಾವುದೂ ಇಲ್ಲ ಸರ್. ಸೀಟ್ ಇಲ್ಲ, ಮಾಡಿಲ್ಲ, ಇದಿಲ್ಲ, ಅಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ, ಹಾಗೆ ಎಲ್ಲ ಪರಿಸ್ಥಿತಿ ಆಗಿದೆ. ನೋಡಿ ಮೇಡಮ್, ಬಸ್ ಸ್ಟ್ಯಾಂಡ್ ಒಟ್ಟಿಗೆ ಮಾಡಿದ್ದು ಒಳ್ಳೆಯದು. ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಎಲ್ಲ ಮಾಡಿದ್ದು ಒಳ್ಳೆಯದು. ಆದರೆ ಅದಕ್ಕೆ ತಕ್ಕ ಅರೇಂಜ್ಮೆಂಟ್ ಎಲ್ಲ ಮಾಡಬೇಕು. ಅರೇಂಜ್ಮೆಂಟ್ ಇದಕ್ಕೊಂದು ಚಾವಣಿ ಇಲ್ಲ, ಮಳೆ ಬರುವಾಗ ಹೊಡೆ ಹಿಡ್ಕೊಂಡು ನಿಲ್ಲಬೇಕು, ಅದೆಲ್ಲ ಪ್ರಾಬ್ಲಮ್ ಉಂಟು. ಅದೆಲ್ಲ ಸರಿಯಾದ ಮೇಲೆ ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದ ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು, ಜನರು ಯಾವೆಲ್ಲ ವಿಚಾರಗಳನ್ನು ಅವರ ನೋವುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಅನ್ನೋದನ್ನು. ಒಂದಷ್ಟು ಜನರಿಗೆ ಇದು ಮಲ್ಗೋಕೆ ಮಾತ್ರ ಸೀಮಿತವಾಗಿರುವಂಥ ಬಸ್ ಸ್ಟ್ಯಾಂಡ್ ಆಗಿದೆ. ಅದು ಕೂಡ ಒಳ್ಳೆ ರೀತಿಯಲ್ಲಿ ಇದು ಪ್ರಯೋಜನವಂತೂ ಆಗ್ತಾ ಇಲ್ಲ. ಈಗ ಒಂದು ಸೂರು ಬೇಕಾಗಿದೆ. ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ 3 ವರ್ಷ ಆದರೂ ಕೂಡ ಸರಿಯಾಗಿಲ್ಲ. ಆದರೆ ಜನ ಅಂತಿದ್ದಾರೆ, ಒಂದು ಕಡೆ ಇತ್ತ ಗಮನ ಹರಿಸಿ ಈ ಬಸ್ ಸ್ಟ್ಯಾಂಡನ್ನು ಸಮಸ್ಯೆಯನ್ನು ಪರಿಹರಿಸಿ ಅಂತ. ಎಷ್ಟೋ ಚಾಲಕರು ನಿರ್ವಾಹಕರು ಕೂಡ ಇದರಿಂದಾಗಿ ಕಷ್ಟಪಡುವಂತಹ ಸ್ಥಿತಿ ಎದುರಾಗಿದೆ. ದಿನ ಹೋಗಿ ಬರುವಂತಹ ಪ್ಯಾಸೆಂಜರ್ಸ್ ಅಂತೂ ಈ ಬಗ್ಗೆ ಸಿಕ್ಕಾಪಟ್ಟೆ ತಮ್ಮ ನೋವನ್ನು ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಬಸ್ ಸ್ಟ್ಯಾಂಡ್ ಕಡೆ ಗಮನ ಹರಿಸಿ. ಕೇವಲ 2 ಟರ್ಮಿನಲ್ಸ್ ಮಾತ್ರ ಅಲ್ಲ, ಇಲ್ಲಿ
ಉಳಿದಿರುವಂತಹ ಟರ್ಮಿನಲ್ಸ್ ಕೂಡ ನಿರ್ಮಾಣ ಆಗಲಿ, ಮಳೆ ಬಿಸಿಲು ಯಾವ ಸಮಸ್ಯೆ ಇದ್ರೂ ಕೂಡ ಒಂದಷ್ಟು ಜನರಿಗೆ ಕೂತ್ಕೊಂಡು ಬಸ್ಸಿಗೆ ಕಾಯೋ ಅಂತಹ ವ್ಯವಸ್ಥೆ ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಸಿಗಲಿ ಅನ್ನೋದು ದಕ್ಷ ನ್ಯೂಸ್ನ ಕಳಕಳಿ ಕೂಡ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ದಕ್ಷ ನ್ಯೂಸ್.